ಸಮ್ಮುಖದಲ್ಲಿ ಹೇಳುತ್ತೇನೆ ನನ್ನ ಪತಿದೇವರ ಹೆಸರು. ಪತಿದೇವರೇ ನಾರ್ಮಲ್ ಆಗಿ ಮಾತಾಡೋದ್ರಿ. ಪಾದ ಪೂಜೆ ಮಾಡಕ ಪತಿಯ ಹೆಸರು ಹೇಳಬೇಕಂತೆ. ನಮ್ಮ ಜೋಡಿಗೆ ಆಶೀರ್ವದಿಸಿ ಪ್ರೀತಿಯಿಂದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಏನ್ ವಿಷಯ ಅಂತ ನೀವು ಇವಾಗಲೇ ಎಲ್ಲ ತಮ್ಮೇಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ಭೀಮ್ ಅಮಾವಾಸ್ಯೆ, ಗಂಡನ ಪಾದ ಪೂಜೆ ಮಾಡುವಂತ ಒಂದು ವಿಶೇಷವಾದ ದಿನ. ಇದು ಪ್ರತಿಯೊಬ್ಬ ಹುಡುಗಿರ್ ಬಿ ಮಾಡುವಂತ ಒಂದು ಹಬ್ಬ ಮತ್ತು ಅಮಾವಾಸ್ಯೆ ಬಿ ಅಂತ ಹೇಳ್ತಾರ. ಮದ್ವೆ ಆಗಿರೋ ಹುಡುಗಿರ್ ಬಿ ಮಾಡ್ತಾರ, ಮದ್ವೆ ಆಗದೇ ಇರೋ ಹುಡುಗಿರ್ ಬಿ ಮಾಡ್ತಾರ. ಸೊ ಮದ್ವೆ ಆಗದೇ ಇರೋ ಹುಡುಗಿರು ಯಾವ ತರ ಈ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ತಾರ ಅಂದ್ರ, ಅವರು ಆಲದ ಮರಕ್ಕೆ ಹೋಗಿ ಒಳ್ಳೆ ಗಂಡ ಸಿಗ್ಲಿ ನನ್ಗೆ ಅಂತ ಪೂಜೆ ಮಾಡ್ತಾರ. ಮತ್ತೆ ಮದ್ವೆ ಆಗಿರೋ ಹುಡುಗಿರು ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗ್ಲಿ ಅಂತ ಪೂಜೆ ಮಾಡ್ತಾರ. ಸೊ ಇದು ಈ ಹಬ್ಬದ ವಿಶೇಷ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಈ ಪಾದ ಪೂಜೆನ ಮುಂಜಾನೆ ಬಿ ಮಾಡಬೇಕು. ಬಟ್ ನನಗೆ ಮುಂಜಾನೆ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಮಾವರು ಮುಂಜಾನೆ ಕೆಲ್ಸಕ್ಕೆ ಹೋದ್ರು. 5:15 ಹೋಗ್ತಾರೆ ಅವರು ಯಾವಾಗಲೂ ಬಿ. ಸೊ ಮುಂಜಾನೆ ಹೋದ್ರು, ಅವ್ರಿಗೆ ರಜಾ ಹಾಕ್ಬಿ ಅಂತ ಹೇಳಿದ್ದೆ. ಬಟ್ ರಜಾ ಹಾಕೋಕ್ಕಾಗಲಿಲ್ಲ, ಆರ್ಡ್ರ್ ಅವೇ ಜಾಸ್ತಿ ಪೆಂಡಿಂಗ್ ಅವ, ಹೋಗ್ಲೇಬೇಕಂತ ಹೋದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಕೆಲಸ ಬಿ ಮಾಡಬೇಕಲ್ಲ, ಅದಕ್ಕೆ ಚೇಂಜಿಗೆ ಮಾಡಮಂತ ಅನ್ಕೊಂಡಿದ್ದೆ. ಮತ್ತು ಒಳ್ಳೆ ಸಮಯ ಯಾವಾಗಿರೋದಂದ್ರೆ ಮುಂಜಾನೆ 6:30 ಮತ್ತು 9:30 11:30 ತನಕ ಚಲೋ ಸಮಯ ಅದಂತ. ಅದಾದಮೇಲೆ ಯಮಗಂಡ ಕಾಲ ಬರ್ತದ, ಆ ಟೈಮಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ಹೌದು ಚಲೋ ಸಮಯ ಅಲ್ಲ ಅಂತ ಹೇಳ್ತಾರೆ. ಮತ್ತು ಅದಾದಮೇಲೆ ಚಂಜಿ ಗಡಿಗೆ 5:30 ಮೇಲಿಂದ ಚಲೋ ಸಮಯ ಅದಂತ. ಸೊ ಅವಾಗ ಪೂಜೆ ಮಾಡಕ್ಕೆ ಹೇಳಾರ. ಸೊ ನಾನು ಆ ಟೈಮಲ್ಲಿ ಪೂಜೆ ಮಾಡ್ಬೇಕಂತ ಅನ್ಕೊಂಡಿನಿ. ಆಕ್ಚುಲಿ ನನ್ಗೆ ಮುಂಜಾನೆ ಪೂಜೆ ಮಾಡ್ಬೇಕಂತ ಇತ್ತು. ಹೋದ ವರ್ಷ ನಾನು ಮುಂಜಾನೆ ಪೂಜೆ ಮಾಡಿದ್ದೆ, ಅವಾಗ ಅವ್ರಿಗೆ ರಜಾ ಹಾಕಕ್ಕೆ ಹೇಳಿದ್ದೆ, ರಜಾ ಹಾಕಿದ್ರು. ಬಟ್ ಈ ವರ್ಷ ಮುಂಜಾನೆ ಪೂಜೆ ಮಾಡೋಕ್ಕಾಗಲಿಲ್ಲ. ಇರ್ಲಿ ಪರವಾಗಿಲ್ಲ, ಅವ್ರು ಬಿ ಕೆಲಸ ಅದೆಲ್ಲ ಇರ್ತದಲ್ಲ, ಚಂಜಿ ಕಡೆಗೆ ಪೂಜೆ ಮಾಡಮಂತ ಸುಮ್ಮನಾಗಿನಿ. ಸೊ ಇದ್ದೇ ಫಸ್ಟ್ ಟೈಮ್ ನಾನು ಮುಂಜಾನಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂದ್ರೆ. ಸೊ ಭೀಮ್ ಅಮಾವಾಸ್ಯೆಗೆ ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊತೀನಿ ಅದೆಲ್ಲ ನಿಮಗೆ ಬಿ ತೋರಿಸ್ತೀನಿ, ನಿಮ್ಮ ಜೊತೆ ಬಿ ಶೇರ್ ಮಾಡ್ಕೋಬೇಕಂತ ನಾನು ಇವತ್ತು ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ನನಗಂತ ಇವತ್ತು ಒಂದು ಸ್ವಲ್ಪ ಭಾಳ ಖುಷಿ ಅದ, ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಮಾಡಕ್ಕೆ ಕುಂತೀನಿ. ಮುಂಜಾನೆ ಸ್ಟಾರ್ಟ್ ಮಾಡೀನಿ ಬ್ಲಾಗ್ನ. ಸೊ ಇವಾಗಲೇ ನಾನು ನಾಷ್ಟ ಅದೆಲ್ಲ ಮಾಡೀನಿ, ರಾಗಿ ರೊಟ್ಟಿ ತರಕಾರಿ ಪಲ್ಯ ಅದೆಲ್ಲ ಮಾಡೀನಿ. ನಮ್ಮ ಮಾವ ಅವ್ರು ಇನ್ನೇನು ಬರ್ತೀನಿ ಅಂತ ಹೇಳಾರ ನಾಷ್ಟ ಮಾಡೋಕ್ಕೆ, ಇನ್ನೊಂದು 10 ನಿಮಿಷ ಆಗ್ತದಂತ. ಸೊ ಅವ್ರು ಬರ್ತಾರೆ, ನಾಷ್ಟ ಅದ ಮಾಡ್ಕೊಂಡೆಲ್ಲ ಹೋದ್ಮೇಲೆ. ಸೊ ನಂದು ಬಟ್ಟೆ ಅದು ಒಗ್ಯೋದದ, ಇನ್ನೂ ಜಳಕ ಬಿ ಮಾಡಿಲ್ಲ, ಜಳಕ ಮಾಡಬೇಕು, ಆಮೇಲೆ ರೆಡಿ ಆಗಬೇಕು, ಮತ್ತು ಭೀಮ್ ಅಮಾವಾಸ್ಯೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಮತ್ತು ಸಿಹಿ ಮಾಡಬೇಕು. ಇನ್ನೂ ಸಿಹಿ ಬಿ ಮಾಡಿಲ್ಲ, ಚಂಜಿ ಕಾಲ ಪೂಜೆ ಮಾಡೋದು. ಸೊ ಅದಕ್ಕೋಸ್ಕರ ಮುಂಜಾನೆ ಏನು ಮಾಡೋಕ್ಕೆ ಹೋಗಿಲ್ಲ, ಬರೀ ನಾಷ್ಟ ಅಷ್ಟೇ ಮಾಡೀನಿ. ಸೊ ಚಂಜಿ ಮಾಡೋಕ್ಕೋಸ್ಕರ ಸಿಹಿನೆಲ್ಲ ನಾನು ಮಧ್ಯಾಹ್ನದ ಮೇಲೆ ಅಂದ್ರೆ 3 ಗಂಟೆ ಅದಾದಮೇಲೆ ಆವಾಗ ಸ್ಟಾರ್ಟ್ ಮಾಡಮಂತ ಅನ್ಕೊಂಡೀನಿ. ಸೊ ಯಾವ್ಯಾವ ಥರ ಮಾಡ್ತೀನಿ ಅಂತ ಬರ್ರಿ ನೋಡಮ್ರಿ. ನೋಡ್ರಿ ನಮ್ಮ ಮಾವ ಇವಾಗ ನಾಷ್ಟ ಮಾಡೋಕೆ ಮನೆಗೆ ಬಂದಾರ. ಅವ್ರಿಗೆ ನಾಷ್ಟ ಮಾಡೋಕೆ ಬಿಡಲಾಗಿನಿ, ಬ್ಲಾಗ್ ಮಾಡ್ಬೇಕಂತ ಕ್ಯಾಮ್ರಾ ಇಟ್ಕೊಂಡು ಬಂದೀನಿ. ನಾಷ್ಟ ಹೆಂಗಾಗ್ಯದ ಮಾವ? ಚೆನ್ನಾಗಿದೆ. ರಾಗಿ ರೊಟ್ಟಿ ತರಕಾರಿ ಪಲ್ಯ ಇವತ್ತು ನಾಷ್ಟಕ್ಕೆ. ತರಕಾರಿ ಪಲ್ಯ ಅಲ್ಲ, ಇದ್ರ ಹೆಸರು ಏನದ? ಕೆಂಪು ಗಡ್ಡಿ ತರಕಾರಿ ಎಲ್ಲ ಮಿಕ್ಸ್ ಅದ, ಅದ್ರಲ್ಲ ಕ್ಯಾರೆಟು ಮುಲ್ಲಂಗಿ ಅದೆಲ್ಲ ಮಿಕ್ಸ್ ಅದ. ಸೊ ಇವತ್ತು ನಾಷ್ಟಕ್ಕೆ ಇದು. ಇವತ್ತು ಏನ್ ವಿಷಯ ಹೇಳ ಮಾವ? ವಿಶೇಷ ಏನ್ ಹೇಳ್ರಿ? ಏನದ ಹೇಳ್ರಿ. ನಿನ್ನೆ ಹೇಳಕತ್ತಿಲ್ರಿ, ಅದ್ರ ಸಲಗ ಅದು ಮೆಹಂದಿ ಅದೆಲ್ಲ ಹಾಕೊಂಡ್ ಕೈಗೆ ನೋಡ್ರಿ. ಇದು ಫಸ್ಟ್ ಟೈಮ್ ನಾನು ಈ ತರ ಸ್ಟಿಕ್ಕರ್ ತಗೊಬಂದು ಹಾಕೊಂಡಿನಿ, ಮೆಹಂದಿನ ಸ್ಟಿಕ್ಕರ್ ತೋರಿಸ್ತೀನಿ ಆಮೇಲೆ ನಾನು ನಿಮ್ಗೆ ಯಾವ ತರ ಅದಂತ. ಅದು ಇನ್ನೊಂದ್ ಕೈಗೆ ಹಾಕೊಂಡಿಲ್ಲ, ಒಂದ್ ಕೈಗೆ ಮಾತ್ರ ಹಾಕೊಂಡಿನಿ, ಇನ್ನೊಂದ್ ಕೈಗೆ ಹಾಕೊಂಡಿಲ್ಲ. ಯಾಕಂದ್ರೆ ಅದಕ್ಕೆ ಒಬ್ರು ಹೆಲ್ಪ್ ಮಾಡ್ಬೇಕು. ಇವ್ರು ನೈಟ್ ಕೆಲಸ ಮಾಡ್ಕೊಂಡು ಬಂದ್ರಲ್ಲ, ನೈಟ್ ಫುಲ್ಲು ಸುಸ್ತಾಗ್ಬಿಟ್ಟು ಹಂಗೆ ಮನಿಕೋಬಿಟ್ರು. ಸೊ ಅದಕ್ಕೋಸ್ಕರ ನಾನು ಒಂದೇ ಕೈಗೆ ಹಾಕೊಂಡೆ. 2-3 ದಿನದಿಂದ ಆಯ್ತು ರೀ. 12ನೇ ತಾರೀಕು ಭೀಮ್ ಅಮಾವಾಸ್ಯೆ ಮನೆಗಿರ ಅಂತ ಕೇಸ್ ಅಂತ ತಿಳ್ಕೊಂತೀನಿ. ಆಗ ನಾನು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಡೈಲಾಗ್ ಹೇಳಿದೆ, ಗಂಡ ಅದ ನಾನೇ ಎಲ್ಲಿ ಇರ್ಬೇಕಾದ್ರೆ ಭೀಮನ ಪೂಜೆ ಅನ್ಕೆ. ಭೀಮನ್ ಪೂಜೆ ಅಲ್ಲ, ನಿಮ್ ಪೂಜೆ ಮಾಡ್ಬೇಕು ಪೂಜೆ ಅಂತ ಇವ್ರು ಹೆಂಗ ಅನ್ಕೊಂಡಾರ. ನಾನು ಬಿಡ್ರಿ ಡೈಲಿ ಪೂಜೆ ಮಾಡ್ತಿರ್ತಾಳ, ಮಾಡ್ದಲ್ಲ ಬೈದು ಪೂಜೆ ಮಾಡ್ತಿರ್ತಾಳ. ಇವತ್ತು ಹೂವಿನಿಂದ ಪೂಜೆ ಮಾಡ್ತಾಳಂತ. ಸೊ ಬೇಡ ಆದ್ರೆ ಸಂಜೆಗೆ ರಜೆ ಹಾಕಂತೀನಿ, ಇವಾಗ ಕೆಲಸ ಮಾಡ್ಬೇಕು, ಕೆಲಸ ದುಡಿಯೋ ಟೈಮಲ್ಲಿ ದುಡಿಬೇಕಂತ ಹೇಳಿದೆ. ಸರಿ ಆಯ್ತು ಅಂದ್ಗೆ ಓಕೆ ಅಂದ್ಬಿಟ್ಟು ಮುಂಜಾನೆ ಪೂಜೆ ಮಾಡ್ಬೇಕಂತ ಇತ್ತು. ಮುಂಜಾನೆ ಪೂಜೆ ಮಾಡ್ಬೇಕದು ಹೇಳ್ಬೇಕಂದ್ರೆ ಆಕ್ಚುಲಿ ಗೊತ್ತಾ ಏನ್ ಗೊತ್ತಾ? ಬೆಳಗ್ಗೆ ಮಾಡಿದ್ರು ಪೂಜೆ, ಮಧ್ಯಾಹ್ನ ಮಾಡಿದ್ರು ಪೂಜೆ. ಅದು ಒಳ್ಳೆ ಸಮಯ ಅಂತ ಇರ್ತದಲ್ಲ, ಈ ಟೈಮಿಗೆ ಪೂಜೆ ಮಾಡ್ಬೇಕಂತ. ಆಕ್ಚುಲಿ ಹೇಳ್ಬೇಕಂದ್ರ ಮುಂಜಾನೆ ಚಲೋ ಸಮಯ. ಚಂಜಿಕಿ ಅಕಸ್ಮಾತ್ ಕೆಲ್ಸಕ್ಕೆ ಹೋಗಿರೋರು ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಚಂಜಿಗೆ ಒಂದು ಒಳ್ಳೆ ಸಮಯ ಅದಂತ ಹೇಳಾರ.
ಹೇಳ್ಬೇಕಂದ್ರೆ ಮುಂಜಾನೆನೆ ಚಲೋ ಸಮಯ ಇರೋದು ಗೊತ್ತಾ. ನನ್ನ ಪ್ರಕಾರ ಮಾಡೋ ಕೆಲಸ ಮಾಡ್ತಾನೆ ಹೋಗ್ಬೇಕು. ಪ್ರತಿಫಲ ಮೇಲಿರೋ ಭಗವಂತಂದು ಇರ್ತಾನೆ. ಸಮಯ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಸದ್ಯಕ್ಕೆ ಹೆಂಗಿರ್ತೀವಿ ಅನ್ನೋದು ನಮ್ಮ ಕೈಯಲ್ಲಿ ಇರ್ತದೆ. ಇವಾಗ ನೋಡ್ರಿ, ಕೆಲವೊಂದು ಜ್ಯೋತಿಷ್ಯಗಳು ಹೇಳ್ತಾರೆ, ಈಗ ಕೃಷ್ಣಂದು ಸೇಮ್ ಜಾತಕ, ಕರ್ಣಂದು ಸೇಮ್ ಜಾತಕ. ಮತ್ತೆ ಕೃಷ್ಣ ಏನಕ್ಕೆ ದೇವರಾದ, ಕರ್ಣ ಏನಕ್ಕೆ ಜನರ ಮನಸ್ಸಲ್ಲಿ ಉಳ್ಕೊಂಡ. ಅಲ್ಲೇನ್ರಿ, ಕೆಲಸ ಮಾಡಬೇಕು, ಪ್ರತಿಫಲ ಮೇಲೆ ಬಿಟ್ಟಿರೋ ನಿಮಗೆ. ಓಕೆ, ಇವಾಗ ಸದ್ಯಕ್ಕೆ ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ನಾನು ಸಿಗ್ತೀನಿ ಆಮೇಲೆ. ಹೆಂಡತಿಯವರೇ ಹೇಳಿ ಪತಿದೇವರೇ. ಏನು ತಲೆ ತುಂಬ ಹೂವು ಮುಡಿಕೊಂಡು, ಒಳ್ಳೆ ಸೀರೆ ಉಟ್ಕೊಂಡು, ಮುಖ ತುಂಬ ಕಲ ಅಂತ ನಕ್ಕೊಂಡು, ಇದೇನೋ ದಾರ ರೆಡಿ ಮಾಡಕತ್ತೀರಲ್ರಿ? ಇದು ಕಂಕಣ ಕೈ ಕಟ್ಟಕ ರೆಡಿ ಮಾಡಕ್ ಕುಂತೀನಿ. ಎಲ್ಲ ರೆಡಿ ಮಾಡ್ಕೊಂತೀನಿ ನಿಮ್ಗ ಪಾದ ಪೂಜೆ ಮಾಡಕ. ಅದು ಯಾವ ಖುಷಿಗೆ? ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ. ಭೀಮನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಅದಕ್ಕೋಸ್ಕರ ನಿಮ್ ಪಾದ ಪೂಜೆ ಮಾಡಕ, ಆ ಖುಷಿಗೋಸ್ಕರ ಇವತ್ತು ನಿಮ್ಗ ಪಾದ ಪೂಜೆ ಮಾಡಕ್. ಅಲ್ಲ, ಭೀಮನ ಅಮಾವಾಸ್ಯೆ ಅಂದ್ರೆ ನನ್ನ ಹೆಸರು ಸಿದ್ದಪ್ಪ, ನನಗೇನಕ್ಕೆ ಪೂಜೆ? ಅದು ಗಂಡನ್ ಪೂಜೆ, ಪಾದ ಪೂಜೆ ಮಾಡುವಂತ ಒಂದು ದಿನ ಇವತ್ತು. ಹೌದಾ? ಅದು ಅಷ್ಟು ಬೇಗ ಮರ್ತು ಬಿಟ್ಟಿರ? ಹೋದ್ ವರ್ಷ ಮಾಡಿನಲ್ಲ. ಅಲ್ಲ, ಗೊತ್ತಿದೆ. ಆದ್ರೂ ಗಂಡನಿಗೆ ಈ ದಿನನೇ ಪೂಜೆ ಮಾಡ್ತೀರಾ? ಅದು ಆ ತರ ಸಂಪ್ರದಾಯ ಇದೆ, ಅವಾಗಿನಿಂದಲೂ ಆ ತರ ನಡ್ಕೆ ಬಂದಾರ. ಸೊ ಅದಕ್ಕೋಸ್ಕರ ಅದೇ ತರಾನೇ ನಾವು ನೋಡ್ಕೊಂಡು ಹೊಂಟಿವಿ ಅಷ್ಟೇ. ಇದು ಪುರಾತನ ಕಾಲದ ಸಂಪ್ರದಾಯ. ಹೌದು, ತಲಾಂತರದಿಂದ ಬರ್ತಿರೋ ಒಂದು ಸಂಪ್ರದಾಯ ಅಂತ ಹೇಳ್ತಾರೆ. ಕಾರಣ ಪೂಜೆ ಎಲ್ಲ ಮಾಡಿದ್ಮೇಲೆ ಹೇಳೋವಾಗ ಕಾರಣ ಏನು, ಹೆಂಗ, ಈ ಅಮಾವಾಸ್ಯೆ ಯಾವ ತರ ಬಂತು ಅದೆಲ್ಲ ಇವಾಗ್ಲೇ ಹೇಳ್ಬೋದಲ್ಲ? ಹಂಗೆ ಇವಾಗ್ಲೇ ಹೇಳ್ಬೋದಾ? ಹೇಳಿ. ಈ ಅಮಾವಾಸ್ಯೆ ಹೆಂಗ ಬಂತು ಅಂದ್ರ, ಒಬ್ಬ ರಾಜ ಇರ್ತಾನ, ದೊಡ್ಡ ಸೌಕಾರ. ಅವರು ರಾಜ ಅಂದ್ರೇನೆ ಶ್ರೀಮಂತಿಕೆ. ಅವರು ಅದಕ್ಕಿಂತ ಜಾಸ್ತಿ ಶ್ರೀಮಂತರು ಇರ್ತಾರಂತ. ಸೊ ಆ ಒಬ್ಬ ರಾಜ ಇರ್ತಾನ, ಅವ್ರಿಗೆ ಒಬ್ಬ ಮಗ ಇರ್ತಾರ. ಓಕೆನಾ? ಆ ಮಗಿಗೆ ಮದ್ವೆ ಮಾಡ್ಬೇಕಂತ ಇರ್ತದ, ಬಟ್ ಆ ಮಗ ಸತ್ತೋಗಿರ್ತಾನ. ಓಕೆನಾ? ಅವಾಗ ಡಂಗುರ ಸಾರಿಸ್ತಾರ ಊರಿಗೆಲ್ಲ, ನನ್ ಮಗನ್ಗ ಯಾರ್ ಮದ್ವಿ ಆಗ್ತಾರ ಅಂತ ಈ ತರ ಡಂಗುರ ಸಾರಿಸ್ತಾರ. ಅವಾಗ ಒಬ್ಬ ಬಡ ಏನಂತಾರ, ಒಬ್ಬ ಬಡ ರೈತನ ಏನೋ, ಒಬ್ಬ ಬಡ ತಂದಿ ಇರ್ತಾನ. ಆ ತಂದಿ ಅವ್ರಿಗೆ ಜಾಸ್ತಿ ಸಾಲ ಆಗಿರ್ತದಂತ. ಸೊ ಆ ಸಾಲ ತೀರ್ಸೋಕೋಸ್ಕರ ಮಗಳನ್ನ ಆ ಸತ್ತ ರಾಜಕುಮಾರನಿಗೆ ಮದ್ವಿ ಮಾಡಿ ಕೊಡ್ತಾರ. ರಾಜ್ಕುಮಾರ ಸತ್ತೋಗಿರ್ತಾನ ರಾಜ್ಕುಮಾರ. ಸತ್ತೋಗಿರೋ ರಾಜ್ಕುಮಾರನ್ಗ ಮದ್ವಿ ಮಾಡ್ಬೇಕಂತ ತಂದಿ ಆಸೆ ಇರ್ತದ, ಯಾರು ರಾಜನ ಆಸೆ ಇರ್ತದ. ಓಕೆನಾ? ಸೊ ಆಮೇಲೆ ಮದ್ವಿ ಮಾಡ್ತಾರ. ಮದ್ವಿ ಅದೆಲ್ಲ ಮಾಡಾದ್ಮೇಲ ಅವ್ರನ್ನ ಕರ್ಕೊಂಡೋಗಿ ಕಾಡ್ನಾಗ ಬಿಟ್ಟು ಬರ್ತಾರ, ಗಂಡ ಹೆಂಡತಿನ ಇಬ್ಬರನ್ನ. ಸತ್ತೋಗಿರೋ ರಾಜ್ಕುಮಾರ ಮತ್ತ ಬಡ ತಂದಿ ಇರ್ತಾನಲ್ಲ, ಅವ್ರ ಮಗಳಿಗೆ ಮದ್ವಿ ಮಾಡ್ಕೊಡ್ತಾರ. ಅವಾಗ ಅವ್ರಿಬ್ಬರನ್ನ ತಗೊಂಡೋಗಿ ಕಾಡ್ನಾಗ ಬಿಟ್ಟು ಬರ್ತಾರ. ಅವ್ರಿಬ್ಬರನ್ನ ಬಿಟ್ಟು ಬಂದಾದ್ಮೇಲ ಆವಾಗ ಹೆಂಡತಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆ ರಾಜ್ಕುಮಾರನ ಹೆಂಡತಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವಾಗ ಮಳಿ ಬೇರೆ ಬರ್ತಿರ್ತದ. ಅಲ್ಲೇ ಮಣ್ಣಿರ್ತದಲ್ಲ, ಆ ಮಣ್ಣನ್ನ ತಗೊಂಡು ದೀಪ ಮತ್ತ ಇನ್ನೊಂದು ಉಂಡಿ ಅಂತಾರ, ಅದ್ರ ಹೆಸರು ಅಷ್ಟೊಂದು ಗೊತ್ತಾಗಿಲ್ಲಗದ. ಅದನ್ನ ರೆಡಿ ಮಾಡ್ತಾಳ, ಅಲ್ಲೇ ಮಣ್ಣಿಂದಾನೆ ರೆಡಿ ಮಾಡ್ತಾಳ. ರೆಡಿ ಮಾಡಿ ಈ ತರ ಮಣ್ಣಿನ ದೀಪನ ರೆಡಿ ಮಾಡ್ತಾಳ. ಯಾತರ ಅಂತ ಗೊತ್ತಿಲ್ಲ, ನಮಗ್ ಗೊತ್ತಿರೋ ಅಷ್ಟು ನಾನು ಹೇಳಕ್ ಕುಂತೀನಿ. ಆ ತರ ರೆಡಿ ಮಾಡಿಗೆಶಿಂದ ಆಮೇಲೆ ಶಿವ ಪಾರ್ವತಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳ. ಅದೇನು ನನ್ ಗಂಡನ ಬದುಕ್ಸ್ಕೊಡು ಅಂತ ಈ ತರ ಒಂದು ಪ್ರಾರ್ಥನೆ ಮಾಡ್ತಾಳ. ಅವಾಗ ಶಿವ ಪಾರ್ವತಿ ಅವ್ರ ಭಕ್ತಿಗೆ ಮೆಚ್ಚಿಗೆಶಿಂದ ಅವಾಗ ಪ್ರತ್ಯಕ್ಷರಾಗಿ ಸತ್ತೋಗಿರ್ತಾರಲ್ಲ ಆಕಿನ್ ಗಂಡ, ಅವಾಗ ಅವ್ರಿಗೆ ಮರು ಜನ್ಮ ಕೊಟ್ಟು ಅವ್ರ ಆರೋಗ್ಯ ಆಯಸ್ಸು ಹೆಚ್ಚಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರ ಶಿವ ಪಾರ್ವತಿ. ಅವಾಗ ಅದ್ರ ಮರುದಿನದಿಂದ ಈ ಅಮಾವಾಸ್ಯೆನ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರ. ಅವತ್ತಿಂದ ಇಲ್ಲ ಮರುದಿನದಿಂದ ಅಂತ ಹೇಳ್ತಾರ. ಒಬ್ರೊಬ್ರು ಮರುದಿನದಿಂದ ಅಂತ ಹೇಳ್ತಾರ, ಒಬ್ರು ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರ. ಒಬ್ಬ ಮಹಿಳೆನ ಸತ್ತೋಗಿರೋ ರಾಜ್ಕುಮಾರ್ ಮದುವೆ ಮಾಡಿ ಕೊಡ್ತಾರ. ಮದುವೆ ಮಾಡಿಕೊಟ್ಟಾದ್ಮೇಲೆ ಒಂದು ಕಾಡಿನೊಳಗಡೆ ಹೋಗಿ ಬಿಟ್ಟಾದ್ಮೇಲೆ ಮಳೆ ಬರ್ತದ. ಮಹಿಳೆ ಏನ್ ಮಾಡ್ತಾಳ, ಶಿವ ಪಾರ್ವತಿಗೆ ಮಣ್ಣಿನ ದೀಪ ರೆಡಿ ಮಾಡ್ಬಿಟ್ಟು ಭಕ್ತಿಯಿಂದ ಪ್ರೇಯರ್ ಮಾಡ್ತಾರ. ಪ್ರೇಯರ್ ಮಾಡಿದ್ಮೇಲೆ ಶಿವ ಪಾರ್ವತಿ ಪ್ರತ್ಯಕ್ಷ, ಪ್ರೇಯರ್ ಎರಡು ಒಂದ
ಶಿವಪಾರ್ವತಿ ಪ್ರತ್ಯಕ್ಷ ಆಗ್ಬಿಟ್ಟು ಹ್ಮ್ ಆ ಮಹಿಳೆ ಗಂಡನ ಬದುಕಿಸ್ತಾರ, ಮರು ಜನ್ಮ ಕೊಡ್ತಾರ. ಪುನರ್ಜನ್ಮ ನೀಡಿದಾಗ ಅದಕ್ಕೋಸ್ಕರ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಾಗಿ ಅಂತ ಅವ್ರ ಆಶೀರ್ವಾದ ಮಾಡ್ತಾರ. ಆಶೀರ್ವಾದ ಮಾಡ್ತಾರ. ಹಂಗಾಗ್ಬಿಟ್ಟು ಆ ದಿನವನ್ನು ಜ್ಯೋತಿರ್ಭೀಮೇಶ್ವರ ದಿನ ಅಂತ ಬಿ ಹೇಳ್ತಾರ, ಭೀಮ್ ಅಮಾವಾಸ್ಯೆ ಬಿ ಅಂತಾನೆ ಹೇಳ್ತಾರ. ಜ್ಯೋತಿ ಒಂದೊಂದ್ ಕಡೆಯಿಂದ ಒಂದೊಂದ್ ತರ ಅಮಾವಾಸ್ಯೆ ಹೆಸರದ. ನಾನು ಭೀಮನ ಅಮಾವಾಸ್ಯೆ ಅಂದ್ರೆ ಪಂಚಪಾಂಡವರಲ್ಲಿ ಭೀಮ ಇರ್ತಾನಲ್ಲ, ಓಹ್ ಆ ತರ ಭೀಮ ಅಲ್ಲ, ಹಂಗೆ ಅನ್ಕೊಂಡಿನಿ. ಸಾರಿ, ಆ ತರ ಭೀಮ ಅಲ್ಲ. ಹ್ಮ್. ಜ್ಯೋತಿರ್ಭೀಮೇಶ್ವರ ಅಂದ್ರ ಶಿವನೇ ಭೀಮೇಶ್ವರ ಆ ತರ. ಸರಿ ಪತ್ನಿ ಅವರೇ, ನಿಮ್ಮ ಆಸೆ ಏನು? ನಾನು ಏನಕ್ಕೆ ಬೇಡ ಅನ್ನಲಿ. ಹಾ ಬನ್ನಿ, ಇವಾಗ ಎಲ್ಲ ಸಿದ್ಧವಾಗಿದೆ. ಇವಾಗ ದೀಪವನ್ನು ಹಚ್ಚುತ್ತೇನೆ. ಹಾ, ಇವಾಗ ನಿಮಗೆ ಪೂಜೆಯನ್ನು ಮಾಡುತ್ತೇನೆ. ನಮಗೆ ನೋಡಿ, ನಮಗೆ ಪೂಜೆ ಅಥವಾ ನಮ್ಮ ಪಾದಗಳ ಪೂಜೆ? ನಿಮ್ಮ ಪಾದಗಳ ಪೂಜೆ ಮತ್ತು ನಿಮ್ಮ ಪೂಜೆ ಏನು? ನಮಗೆ ಪೂಜೆಯನ್ನು ಮಾಡುತ್ತಿದ್ದಾರೆ. ಇವಾಗ ನಾವು ಆಸ್ಥಾನವನ್ನು ಅಲಂಕರಿಸಬೇಕು. ನಾವು ಅಲಂಕರಿಸಬೇಕೆ, ನೀವು ಅಲಂಕರಿಸಬೇಕೆ? ನಿಮ್ಮ ಆಸ್ಥಾನವನ್ನು ನೀವು ಅಲಂಕರಿಸಿ, ನಿಮ್ಮ ಪಾದವನ್ನು ನಾನು ಅಲಂಕರಿಸುತ್ತೇನೆ. ಎಂತದು ಎಂತ ಎಂತ ಮಾತು! ಇವರ ಮಾತುಗಳು ನನಗೆ ಅರ್ಥವಾಗದಂತಾಗಿದೆ. ಇವಾಗ ನಾವು ನಿಮ್ಮ ಆಸ್ಥಾನವನ್ನು ಸ್ವೀಕರಿಸಿ. ಸರಿ ಪತ್ನಿಯವರು, ಕುಳಿತುಕೊಳ್ಳಿ. ಕುಳಿತುಕೊಳ್ಳಬೇಕು. ನಿಮ್ಮ ಪಾದವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಬಂದು ಕುಳಿತುಕೊಳ್ಳಿ. ಏತಕ್ಕೆ? ನೀವು ತೊಳೆಯುವುದಿಲ್ಲವೇ? ಇಲ್ಲ, ನೀವು ಮೊದಲಿಗೆ ಹೋಗಿ ನಿಮ್ಮ ಪಾದ ಪಾದವನ್ನು. ಪೂಜೆ ಅಂದರೆ ನಮ್ಮ ಪತ್ನಿಯವರು ನಮ್ಮ ಪಾದವನ್ನು ತೊಳಿತಾರೆ ಅನ್ಕೊಂಡು ನಾನು ಹಂಗೆ ನಮ್ಮ ಪಾದಗಳು, ಮಣ್ಣಿನ ಕಾಲಿರುತ್ತದೆ ಅಲ್ಲವ ನಿಮಗೆ? ನಮ್ಮ ಪಾದಗಳು ಚೆನ್ನಾಗಿಲ್ಲವೇ? ಇಲ್ಲ, ನಿಮ್ ಕಾಲಿಗೆ ಮಣ್ಣು ಅಂಟ್ಕೊಂಡಿರ್ತದಲ್ಲ, ಮೊದ್ಲಿಗೆ ಹೋಗಿ ನಿಮ್ ಪಾದನ ಒಂದ್ಸರಿ ತೊಳ್ಕೊಂಡ್ ಬನ್ನಿ. ಆಮೇಲೆ ನಾನು ಇಲ್ಲಿ ಇಟ್ಟಿಗೆಶಿಂದ ಪೂಜೆ ಮಾಡ್ತೀನಿ. ಸರಿ, ನಮ್ಮ ಪತ್ನಿ ಆಜ್ಞೆ ಅಂತೆ ನಮ್ಮ ಪಾದಗಳನ್ನು ನಾವು ತೊಳೆದುಕೊಂಡು ಬರಲು ಹೋಗುತ್ತಿದ್ದೇವೆ. ನನ್ಗ ಒಂದ್ ಸ್ವಲ್ಪ ಇದು ದೀಪ ಹಚ್ಬಿಡ್ತೀನಿ, ನೀವು ತೊಳ್ಕೊ ಬರೋಷ್ಟೊತ್ತು. ಓಕೆ, ವಿರಾಮವನ್ನು ತೆಗೆದುಕೊಳ್ತೀವಿ. 1 ನಿಮಿಷದ ವಿರಾಮ. ನಮ್ಮ ಧರ್ಮಪತ್ನಿಯವರು ಜೋಡಿ ದೀಪಗಳನ್ನು ಹಚ್ಚುತ್ತಿದ್ದಾರೆ. ನಾವು ನಮ್ಮ ಆಸ್ಥಾನದಲ್ಲಿ ಕುಳಿತುಕೊಂಡಿದ್ದೇವೆ. ನಮ್ಮ ಮೋನಿಶ್ ಅವರು ಕ್ಯಾಮ್ರಾಮನ್ ಆಗಿ ವಿಡಿಯೋ ಮಾಡುತ್ತಿದ್ದಾರೆ. ನಮ್ಮ ಮಾತೃದೇವಿ ಆಚೆ ಹೊರಗೆ ಕುಳಿತುಕೊಂಡಿದ್ದಾರೆ. ನಾವು ಹೀಗೆ ಏತಕ್ಕೆ ಮಾತನಾಡುತ್ತಿದ್ದೇವೆ ಎಂದು ನೀವು ಆಶ್ಚರ್ಯವಾಗಬೇಡಿ. ನಮ್ಮ ಪತ್ನಿಯವರು ನಮ್ಮ ಪಾದದ ಪೂಜೆಗಳನ್ನು ಮಾಡುತ್ತಿದ್ದಾರೆ. ಪತಿ ದೇವೋ ಭವ ಅಂತ ಹೇಳ್ಬೇಕು. ಸರಿ, ಪತಿ ದೇವರೇ ಹೇಳಿ. ಪತಿ ದೇವೋ ಭವ. ಮಾತನಾಡಿ. ನೀವು ಪೂಜೆ ಮಾಡುವಾಗ ನಾವೇತಕ್ಕೆ ಮಾತನಾಡಬೇಕು? ನೀವೇ ಏನಾದರೂ ಶ್ಲೋಕಗಳು ಮಂತ್ರಗಳು ನಮಗೆ ಆ ತರ ಶ್ಲೋಕಗಳು ಮಂತ್ರಗಳು ಅಷ್ಟೊಂದು ಗೊತ್ತಿಲ್ಲ. ಹಾಡನ್ನು ಹೇಳುತ್ತೇನೆ. ಹೇಳಿ. ನಾನೇ ಭಾಗ್ಯವಂತಿ, ಹೌದು, ನಿಮ್ಮ ಹೆಸರು ಭಾಗ್ಯವಂತಿ. ನಾನೇ ಪುಣ್ಯವಂತಿ. ನೀವು ಮಾತನಾಡಿ. ನಾನೇನು ಮಾತನಾಡಬೇಕು? ನೀವೇ ತಾನೇ ಮಾತನಾಡಬೇಕು. ಇಲ್ಲ, ನೀವು ಮಾತನಾಡಿ. ಪೂಜೆ ಮಾಡುತ್ತಿರುವುದು ನೀವು, ಆಸ್ಥಾನದಲ್ಲಿ ಕುಳಿತುಕೊಂಡಿರೋದು ನಾವು. ಅದಕ್ಕೆ ನಿಮ್ಮನ್ನು ಮಾತನಾಡಲು. ಇವಾಗ ಏನು ಗೊತ್ತೇ, ನೀವು ಮಾತನಾಡಬೇಕು, ಹಾಡು ಆಡಬೇಕು, ಅವಾಗ ನಾವು ನಿಮಗೆ ವರವನ್ನು ಕೊಡುತ್ತೇವೆ. ಖಂಡಿತ. ಮತ್ತೆ ನಾನು ಪೂಜೆಯನ್ನು ಮಾಡುತ್ತೇನೆ, ನೀವು ಮಾತನಾಡಿ. ನಮ್ಮ ಮೌನೇಶ್ ಅವರು ಇದನ್ನೆಲ್ಲ ನೋಡ್ಬಿಟ್ಟು ಆಶ್ಚರ್ಯತರ ಆಗುತ್ತಿದ್ದಾರೆ. ನೀವೇನು ಚಿಂತಿಸಬೇಡ ಕಂದ, ಆದಷ್ಟು ಬೇಗ ನಿಮಗೆ ಪಾದ ಪೂಜೆ ಮಾಡಲು ಖಂಡಿತ ಬಂದೇ ಬರುತ್ತಾರೆ. ಕರೆದುಕೊಂಡು ಬರುತ್ತೇವೆ. ನಿಮ್ಮ ಪಾದ ಪೂಜೆ ಮಾಡುತ್ತಿರುವ ದೇವತೆ ಯಾವ ದೇವರ ಪೂಜೆ ಮಾಡುತ್ತಿದ್ದಾರೆ? ನಮ್ಮ ದೇವತೆ ನಮ್ಮ ಕಣ್ಣಿನ ಮುಂದಿನ ಇರೋಳೆ. ನೋಡಿ, ಇವಾಗ ಮಾತನಾಡುತ್ತಿರುವುದು ಮಾತುಗಳು ಚೆನ್ನಾಗಿದೆ.
ಅಥವಾ ನಾವು ಇವಾಗ ಮಾತಾಡಕತ್ತೀವಲ್ಲ ಈ ಮಾತುಗಳು ಚಲೋ ಅವ. ನೀವೇನೇನೋ ಮಾತಾಡಕ್ ಕುಂತೀರಿ. ಈ ಕಡೆ ಬನ್ನಿ ಮನುಷ್ಯವರೇ, ನಿಮ್ಮ ಚಿಕ್ಕಮ್ಮವರ ಆ ನಗುವಿನ ಮುಖವನ್ನು ತೋರಿಸಿ. ನಿಮ್ಮ ಕೈಯನ್ನು ನನಗೆ ಓ, ನಮ್ಮ ಹಸ್ತವನ್ನು ನೀಡುವುದು. ಹಸ್ತವನ್ನು ನೀಡಿ ನಮಗೆ. ಹಸ್ತ ಆ ತರ ಅಲ್ಲ, ಹೀಗೆ ನಮ್ಮ ಕೈಗೆ ನಮ್ಮ ಪತ್ನಿಯವರು ಕಂಕಣವನ್ನು ಕಟ್ಟುತ್ತಿದ್ದೇನೆ. ನನಗೆ ಆಗಲೇ ಮದುವೆ ಆಗಿದೆ ನಿಮ್ಮ ಜೊತೆ, ಮತ್ತೆ ಹೇತಕ್ಕೆ ಕಂಕಣ? ಇದು ಸಂಪ್ರದಾಯ ಕಂಕಣ. ಹೌದು. ಹೌದು, ಖಂಡಿತ. ಈ ಕಂಕಣ ಬಿಚ್ಚೋದಿಲ್ಲ. ನನಗೆ ಕಟ್ಟಿ ನೀವು ಈಗ. ನಿಮಗೂ ಕಂಕಣವನ್ನು ಕಟ್ಟಬೇಕೆ? ಖಂಡಿತ. ನೋಡ್ರಿ ಹೆಂಗ್ ಮಾತಾಡಕಂತೀವಿ ನಾವು. ಇದು ಹೇಗೆ? ಹೀಗೆ 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 ನಮ್ಮ ಪತ್ನಿಯವರಿಗೆ ನಾವು ಕಂಕಣವನ್ನು ಕಟ್ಟಿ. ಮತ್ತೆ ಟೈಟ್ ಆಗಿ ಕಟ್ಬೇಡಿ, ಇದಾಗುತ್ತೆ. ನೀವು ಮೇಲೆ ಇಟ್ಕೊಳ್ಳಿ ಅದನ್ನು. ಎಷ್ಟು? 2 ಗಂಟೆ 3 ಗಂಟೆ? ಸರ್ಗಂಟು ಹಾಕ್ರಿ. ಸರ್ಗಂಟು? 3 ಗಂಟೆ ಆಗಕ್ಕೆ ಒಂದ್ಸರಿ ಹಾಕಿದ್ದಿರಲ್ಲ 3 ಗಂಟು. ಇವಾಗ ಮತ್ತೆ 3 ಗಂಟೆ ಹಾಕ್ತೀರಾ? 3 ಗಂಟಿನ ನಂಟು ಕತ್ತಲ್ಲಿರುವುದು. ಖಂಡಿತ. ತೆಗೆದುಕೊಳ್ಳಿ. ನನಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ. ಹಣೆಗೆ ಹಚ್ಚಬೇಕೆ? ಫಸ್ಟ್ ಅರಿಶಿನವನ್ನು ಗಲ್ಲಕ್ಕೆ ಹಚ್ಚಿ. ಆ ಕಡೆ ಗಲ್ಲಕ್ಕೆ, ಈ ಕಡೆ ಗಲ್ಲಕ್ಕೆ, ಆ ಕಡೆ ಗಲ್ಲಕ್ಕೆ ಹಚ್ಚಿ. ನಾವು ನಾರ್ಮಲ್ ಆಗಿ ಮಾತಾಡೋದ್ರಿ. ಅರಿಶಿಣವನ್ನು ಈ ಕೆನ್ನೆಗೆ ಹಚ್ಚಿದ್ದೇನೆ. ಇನ್ನೊಂದ್ಸಲ ಹಚ್ಚಬೇಕೆ? ಹಚ್ಚಿ, ನೀಟಾಗಿ ಹಚ್ಚಿ. ಇದು ಯಾವುದು ಅರಿಶಿಣ ಶಾಸ್ತ್ರ? ಇದು ಹಚ್ಚಿ. ಹಣೆಗೆ ಕುಂಕುಮ ಹಚ್ಚಿ. ಇಲ್ಲಿ ಮತ್ತು ಇಲ್ಲಿ ಹಚ್ಚಿ. ಎಲ್ಲಿ ಹಚ್ಚಬೇಕು? ನಮಗೆ ಹೇಗೆ ಹಚ್ಚಕ್ಕೆ ಬರುತ್ತೆ? ನಾವು ಇವಾಗ ಹಚ್ಚಿದೀವಲ್ಲ ಅದರ ಮೇಲೇನೆ ಹಚ್ಚಿ. ಹಚ್ಚಿದ್ದೇನೆ. ಇದನ್ನು ಹಚ್ಚಿದ್ದೇನೆ. ಥ್ಯಾಂಕ್ ಯು. ತಗೊಳ್ಳಿ, ಕೊಡಿ, ನಾನು ನಿಮಗೆ ಹಚ್ಚುತ್ತೇನೆ. ಇವಾಗ ನಮ್ಮ ಹಣೆಗೆ ತಿಲಕವನ್ನು ಇಡಲಿಕ್ಕೆ ಬರ್ತಿದ್ದಾರೆ ಭಾಗ್ಯಶ್ರೀ ಅವರು. ಎಲ್ಲರೂ ಜೋರಾಗಿ ಚಪ್ಪಾಳೆ. ನೋಡಿ ಎಷ್ಟು ಚಂದ ತಿಲಕ ಹೇಳಕ್ಕೆ ಬರೋಲ್ಲ ನನಗ. ಆಯ್ತು. ನಮ್ಮ ಕೈಯನ್ನು ಒರೆಸಿಕೊಳ್ಳಲು ಯಾವುದಾದ್ರೂ ಬಟ್ಟೆ ಇದ್ದರೆ ತೆಗೆದುಕೊಳ್ಳಿ. ಧನ್ಯವಾದಗಳು. ನಾನು ದೇವರಾಗಿ ಇವಾಗ ಗಂಧದ ಕಡ್ಡಿಯನ್ನು ಹಚ್ಚಿದ್ದಾರೆ ಭಾಗ್ಯಶ್ರೀಯವರು. ನಮ್ಮ ಪತ್ನಿಯವರು ಕ್ಷಮೆ ಇರಲಿ, ಪರವಾಗಿಲ್ಲ. ಹೆಸರನ್ನು ಇವಾಗ ನಾನು ಏನು ಹೇಳಬೇಕು? ಮಾತೃದೇವಿಯವರೇ, ನೋಡು ಬನ್ನಿ ನಮ್ಮ ಪತ್ನಿಯವರು ಹೇಗೆ ಪೂಜೆ ಮಾಡುತ್ತಿದ್ದಾರೆ ನಮಗೆ ಎಂದು. ಇದು ಕುಳಿತುಕೊಳ್ಳುತ್ತಿದೆ. ಅದಕ್ಕೆ ಇದು ಏಕೆ ಕೈ ನಾನು ಹೀಗೆ ಇಟ್ಟಿದ್ದೇನೆ? ನಮ್ಮ ಪಾದಕ್ಕೆ ಎಷ್ಟೇ ಪೂಜೆ ನಿಮಗೂ ಮಾಡುತ್ತೇನೆ. ನಮಗೂ ಮಾಡುತ್ತೀವಿ. ಖಂಡಿತ. ನಮ್ಮ ಕಡೆ ಕಳಸವನ್ನು ಬೆಳಗಿದರೆ ಪತಿಯ ಹೆಸರು ಹೇಳಬೇಕಂತೆ. ಅಯ್ಯೋ, ನೀರು ಇರಲಿ ಬಿಡಿ. ನನ್ನ ಪತಿದೇವರ ಹೆಸರು ಸಿದ್ದಪ್ಪ. ಹಾಗಲ್ಲ, ಇದು ಒಡಪು ಹಾಕಿ. ನನಗೆ ಇವಾಗ ಯಾವುದು ನೆನಪಿಗೆ ಬರುತ್ತಿಲ್ಲ. ಏತಕ್ಕೆ? ನನಗೆ ಈ ಕಡೆ ಬನ್ನಿ ಮನುಷ್ಯವರೇ. ಇವಾಗ ನಿಮ್ಮ ಚಿಕ್ಕಮ್ಮವರು ಒಡಪು ಹಾಕಿ ನನ್ನ ಹೆಸರನ್ನು ಹೇಳುತ್ತಾರೆ, ಕೇಳಿ. ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಮಾಡಿಕೊಳ್ಳಿ. ತುಂಬಾ ದಿನದ ನಂತರ ಒಡಪು ಕೇಳುತ್ತಿದ್ದೇನೆ. ನೋಡಿ, ನನ್ನ ಹೆಸರನ್ನು ನಾನೇ ಕೇಳುತ್ತಿದ್ದೇನೆ. ಹೇಳ. ಹೇಳಿ. ಹುಟ್ಟು ತೊಟ್ಟು ಹೇಳುತ್ತೇನೆ ಅಣ್ಣ ತಮ್ಮಂದಿರ ಹೆಸರು. ಆಡಿ ಬೆಳೆಯುತ್ತಾ ಹೇಳುತ್ತೇನೆ ಅಕ್ಕ ತಂಗಿಯರ ಹೆಸರು. ಆಡಿ ಬೆಳೆಯುತ್ತಾ ಹೇಳುತ್ತೇನೆ ತಂದೆ ತಾಯಿಯರ ಹೆಸರು. ಬಂದು ಹೋಗಿ ಹೇಳುತ್ತೇನೆ ಬಂಧುಗಳ ಹೆಸರು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳುತ್ತೇನೆ ನನ್ನ ಪತಿದೇವರ ಹೆಸರು ಸಿದ್ದು. ಹೇಗಿದೆ ನನ್ನ ಹೊಡಪು ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆಯ್ತು. ತೆಗೆದುಕೊಳ್ಳಿ
ಅಕ್ಷತೆಯನ್ನು ಅಕ್ಷತೆ ಕಾಳು ಹಾಕಬೇಕು. ಅಕ್ಷತೆ ಕಾಳು ಹಾಕಿ ಏನ್ ಹೇಳಲಿ? ನಮಗೆ ನಮಸ್ಕರಿಸುತ್ತಿದ್ದೇನೆ. ಇವಾಗ ನೀವು ತೆಗೆದುಕೊಳ್ಳಿ, ನನ್ನ ತಲೆಯ ಮೇಲೆ ಅಕ್ಷತೆ ಕಾಳನ್ನು ಹಾಕಿ. ಇವಾಗ ನಿಂತ್ಕೋಬೇಕಾ ನಾನು? ಇಲ್ಲ, ಹಾಗೆ ಹಾಕಿ. ನಗು ನಗುತ್ತಾ ಖುಷಿಯಾಗಿ ಸಂತೋಷವಾಗಿ ನಮ್ಮ ಮನೆಗೆ ಮುದ್ದಿನ ಸೊಸೆಯಾಗಿ ಪ್ರೀತಿಯಿಂದ ಬಾಳು. ಧನ್ಯವಾದಗಳು. ಸ್ವೀಕರಿಸಿ. ನೀವು ಇವಾಗ ಸಿಹಿಯನ್ನು ತಿನ್ನಬೇಕು. ಓ ಹೌದು, ಖಂಡಿತವಾಗಿಯೂ. ಸಿಹಿ ಹೇಗಿದೆ ನೋಡಿ. ನಮ್ಮ ಸಿಹಿಯನ್ನು ನೋಡಿ ಯಾವ ಯಾವ ಆಕಾರದಲ್ಲಿ ಇದೆ ಎಂದು ಕಮೆಂಟ್ ಮಾಡಿ. ಎಲ್ಲನೂ ಕಮೆಂಟ್ ಮಾಡಿದ್ದೀರಾ, ಹೇಗೆ ಹೇಳಿ? ತೆಗೆದುಕೊಳ್ಳಿ ಪತಿ ದೇವರೇ, ನಿಮ್ಮ ಬಾಯಿಯನ್ನು ಸಿಹಿ ಮಾಡಿಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಸ್ ನೀವು ಎಲ್ಲರೂ ಬಾಯಿಯನ್ನು ಸಿಹಿ ಮಾಡಿಕೊಳ್ಳಿ. ಸಿಹಿ ಮಾಡಿಕೊಂಡು ನಮಗೆ ಆಶೀರ್ವದಿಸಿ ನಮ್ಮಿಬ್ಬರನ್ನು. ತೆಗೆದುಕೊಳ್ಳಿ. ಧನ್ಯವಾದಗಳು. ತುಂಬಾ ಸೊಗಸಾಗಿದೆ, ಸಿಹಿಯಾಗಿದೆ. ನೀವು ಸ್ವೀಕರಿಸುತ್ತೀರಿ? ಸ್ವಲ್ಪ ನಮಗೆ ಸ್ವಲ್ಪ ಬೇಡವನ್ನಬಾರದು. ಪತಿ ತಿನ್ನಿಸಬೇಕಾದರೆ ತಿನ್ನಬೇಕು. ತುಂಬಾ ಚೆನ್ನಾಗಿದೆ. ಮಿಕ್ಕಿದ್ದನ್ನು ನಂತರ ಸ್ವೀಕರಿಸುತ್ತೇನೆ. ಸರಿ, ಓಕೆ. ಇವಾಗ ನಮ್ಮ ಪಾದಗಳನ್ನು ತೆಗಿಬಹುದೇ? ಖಂಡಿತವಾಗಿಯೂ ನಮ್ಮ ಪಾದ ಮೇಲೆ ಇಟ್ಟಿರುವ ಹೂಗಳನ್ನು ಅವರ ತಲೆಯಲ್ಲಿ ಮುಡಿದುಕೊಳ್ಳುತ್ತಿದ್ದಾರೆ. ಇದೇನು ಸಿಗುತ್ತಿಲ್ಲವೇ? ಆಯ್ತೆ, ನಾವು ಅದಕ್ಕೆ ಏನಾದರೂ ಸಹಾಯ ಮಾಡಬೇಕೆ? ಇಲ್ಲ, ನೀವು ಪಾದವನ್ನು ತೆಗೆದುಕೊಳ್ಳಬೇಕೆ? ನೋಡಿ, ಹೂಗಳೆಲ್ಲ ಬೀಳುತ್ತಿದೆ. ನಾನು ತೆಗೆಯುತ್ತೇನೆ ನಿಮ್ಮ ಹೂಗಳನ್ನೆಲ್ಲ. ಇದೇನು, ನಮ್ಮ ಪಾದದ ನೀರು ನಿಮ್ಮ ತಲೆ ಮೇಲೆ ಹಾಕಿಕೊಳ್ಳುತ್ತಿದ್ದೇನೆ? ಇದೇ ತಕ್ಕೆ? ಇದು ಸಂಪ್ರದಾಯ. ಹೌದೇ? ಖಂಡಿತವಾಗಿಯೂ. ಇವಾಗ ನಾವು ಎದ್ದೇಳಬಹುದು. ನೀವು ನಾರ್ಮಲ್ ಆಗಿಯೂ ಮಾತಾಡಬಹುದು. ನನಗೆ ಈ ತರ ಆಗುತ್ತಿಲ್ಲ. ನಾನು ಕೇಳಿದ್ದೇನೆ, ಪತಿಯ ಪಾದ ಪೂಜೆಗಳು ಮಾಡಿದ ನಂತರ ಆರತಿ ತಟ್ಟೆಗೆ ನೀವು ಕಾಣಿಕೆಯನ್ನು ಹಾಕುವುದನ್ನು ಮರೆತಿದ್ದೀರಿ. ನಮ್ಮ ಪಾಕೆಟ್ ಅನ್ನು ಎಲ್ಲಿಟ್ಟಿದ್ದೀರಾ ನೀವೇ? ನಮ್ಮ ಪಾಕೆಟ್ ಅವ್ರ ಕೈಯಲ್ಲಿದೆ, ಹಂಗಾಗಿ ಇಲ್ಲಿ ಇದೆ ಡ್ರಾಯರ್ ಅಲ್ಲಿ. ದಯವಿಟ್ಟು ಕುಡಿತೀರಿ? ಕಡಿ. ಇದು ಮನರಂಜನೆಗಾಗಿ ಈ ಭಾಷೆಯನ್ನು ಮಾತಾಡುತ್ತಿದ್ದೇವೆ. ದಯವಿಟ್ಟು ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಕೊಡಿ. ಹೇಗಿದ್ರು ನೀವು 500 ರೂಪಾಯಿಗಳು ಆಚೆ ತೆಗೆದಿದ್ದಾರೆ ಅಂದ ಮೇಲೆ ಇಲ್ಲ, ಅದು ಸಪರೇಟ್ ಆಗಿ 500 ರೂಪಾಯಿಗಳು ಆಗೋದಿಲ್ಲವೇ? 1000 ರೂಪಾಯಿಗಳನ್ನು ಕೊಡುತ್ತೇವೆ. ನೀವು ಇದರೊಳಗೆ ಇಡಬೇಕು. ಅದರೊಳಗೆ ನೀಡಬೇಕೆ? ಇದೆಷ್ಟಿದೆ ಅಂತ ಗೊತ್ತಿಲ್ಲವೇ? ನಮ್ಮ ಪಾಕೆಟ್ ಅನ್ನು ನಿಮಗೆ ಕೊಟ್ಟಿದ್ದೇವೆ ಅಂದ್ರೆ ಇದು ಪತ್ನಿಯವರೇ, ಈ ಹಣದಲ್ಲಿ ನಿಮಗೆ ಇಷ್ಟ ಬಂದಂತ ವಸ್ತುವನ್ನು ತೆಗೆದುಕೊಂಡು ಖುಷಿಯಾಗಿರಿ. ಬನ್ನಿ, ಒಂದು ಹಗ್ ಮಾಡ್ಕೊಳ್ಬೋದು. ಎಲ್ಲ ನಮ್ಮ ಜೋಡಿಗೆ ಆಶೀರ್ವದಿಸಿ. ನಿಮ್ಮ ಪ್ರೀತಿ ಬೆಂಬಲ ಯಾವಾಗಲೂ ಹೀಗೆ ಇರಲಿ. ಇವಾಗ ಮುಂದಿನ ಕಾರ್ಯವೇನು ಪತ್ನಿ? ಇವಾಗ ಮುಂದಿನ ಕಾರ್ಯ ಬ್ಲಾಗ್ ಅನ್ನು ನಾವು ಮುಗಿಸಬೇಕು. ಅದೇ ಮುಂದಿನ ಕಾರ್ಯ. ಖಂಡಿತವಾಗಿಯೂ ನಮ್ಮ ಮನೆ ದೇವರಾದ ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಇವಾಗ ಬರ್ರಿ, ದೇವರ ವಿಷಯದಲ್ಲಿ ತಮಾಷೆಯನ್ನು ಬೇಡ. ನಮಸ್ಕರಿಸಿ. ಬನ್ನಿ, ಅಲ್ಲಿಡದು ಕೆಳಗಡೆ. ಸೊ ನೋಡಿದ್ರಲ್ಲ, ನಾವು ಭೀಮ್ ನಮಾಸಿ ಯಾವ ತರ ಆಚರಣೆ ಮಾಡ್ತೀವಿ ಅಂತ. ಸೊ ಇಷ್ಟೇ ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ. ಒಬ್ರೊಬ್ರು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರ. ಅಕ್ಕಿ ಉಂಡೆ ಅಂತ ಅದು ಮಾಡಿ ವಸ್ತುಲ್ ಮ್ಯಾಗ ಇಟ್ಟು ಯೋಶಿಂದ ಅದನ್ನ ಮೊಣ್ಕೈಯಿಂದ ಓಡಿಸ್ತಾರ. ಬಟ್ ಅದನ್ನ ಮಾಡಮಂತ ಅನ್ಕೊಂಡಿದ್ದೆ, ಅದೆಲ್ಲ ಸಂಪ್ರದಾಯ ಇರ್ಲಿಲ್ಲಲ್ಲ, ಸೊ ಅದಕ್ಕೋಸ್ಕರ ಮಾಡ್ಲಿಲ್ಲ. ಸೊ ಇರ್ಲಿ, ಪರವಾಗಿಲ್ಲ, ನೋಡಮ್ರಿ ಮುಂದಿನ ವರ್ಷ. ಹೇಳ್ಬೇಕಂದ್ರ ನಮ್ ಕಡೆಗೆ ಭೀಮನಮಾಸಿ ಅಂತ ಮಾಡೋದಿಲ್ಲ. ಯಾಕಂದ್ರೆ ನಮ್ ಕಡೆಗೆ ತುಂಬಾ ಕಡಿಮೆ ಮಾಡ್ತಾರ, ಬಟ್ ತುಂಬಾ ಕಡಿಮೆ ಮಾಡ್ತಾರ. ಜಾಸ್ತಿ ಮಂದಿ ಮಾಡಕ್ ಹೋಗಲ್ಲ, ತುಂಬಾ ಕಡಿಮೆ ಜನ ಮಾಡ್ತಾರೆ. ಸಣ್ಣ ಇದ್ದಾಗ್ಲಿಂದ ಯಾವಾಗ ನೋಡಿಲ್ಲ. ಈಕೆ ಭಾಗ್ಯನ ಯಾವಾಗ್ಲೂ ನಮಗೆ ಮಾಮೂಲಿ ಪೂಜೆ ಮಾಡ್ತಾಳೆ. ಮದುವೆ ನಾವು ಜಾಸ್ತಿ ಬೆಂಗಳೂರಾಗ ಇವೆಲ್ಲ ಈ ಕಡೆ ನಮಗೆಲ್ಲ ಗೊತ್ತದ. ಮದುವೆ ಮುಂಚೆ ಮಾಡ್ಬೇಕು ಅಂತಾರ. ಹೋದ ವರ್ಷನೂ ಮಾಡಿದಳು.
ಓಕೆ ಪರವಾಗಿಲ್ಲ. ಇವಾಗ ನಮ್ಮ ಮನ್ಯಾಗ ಹೆಣ್ಮಕ್ಳು ಖುಷಿ ಆತಂದ್ರೆ ಏನಾದರೂ ಮಾಡೋಕೆ ರೆಡಿ ನಾವು. ಅವರು ಖುಷಿ ಆಗಿದ್ರೆ ನಾವು ಖುಷಿ ಆಗಿರ್ತೀವಿ, ನಾವು ಖುಷಿ ಆಗಿದ್ರೆ ಇದು ಮಾಡ್ಬೇಕು. ಇದೊಂದು ನಮಗ ಒಂದು ಸ್ಪೆಷಲ್ ಡೇ ಇದು. ನಿಮ್ ಪಾದ ಪೂಜೆ ಮಾಡೋ ಅದೃಷ್ಟ ನಮಗ ಸಿಗ್ತದಲ್ಲ. ಅದಕ್ಕೇನಿಲ್ಲ, ನಾವು ದಿನ ಕೊಡೋ ಅಂದ್ರೆ ಕೊಡ್ತೀವಿ ಅದೃಷ್ಟನ. ದಿನ ಕೊಡ್ರಿ ಆಯ್ತು. ಏನಿಲ್ಲ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀರಿ. ಇದೇ ಥರ ಹೆಚ್ಚಿನ ವಿಡಿಯೋಗಳದೆಲ್ಲ ಮಾಡ್ತಿರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಯಾವಾಗ್ಲೂ ಹೀಗೆ ಇರ್ಲಿ. ಇದೇ ತರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ರೀ. ಯಾಕಂದ್ರೆ ಯೂಟ್ಯೂಬಲ್ಲಿ 13,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ. 13,000 ಜನ ಸಬ್ಸ್ಕ್ರೈಬರ್. ಇದೇ ತರ ನಿಮ್ ಪ್ರೀತಿ ನಮ್ಮ ಮೇಲೆ ಇರ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀರಿ. ಅಲ್ವರೆಗೂ ಟೇಕ್ ಕೇರ್, ಬೈ ಬೈ. ಎಲ್ರಿಗೂ ಧನ್ಯವಾದಗಳು. ಗುಡ್ ನೈಟ್. ಮತ್ತೆ ನಿಮ್ಮ ಮನೆಗ ಯಾರ್ಯಾರು ಭೀಮ್ನ ಅಮಾವಾಸ್ಯೆ ಆಚರಣೆ ಮಾಡಿರಿ ಕಮೆಂಟ್ ಮಾಡ್ರಿ. ಓಕೆ.